ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಇವತ್ತು ಡಿಸೆಂಬರ್ 11ನೇ ತಾರೀಕು ನಮ್ಮ ಡಿ ಬಾಸ್ ನಟನೆಯ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೊ ಕ್ರೌಡ್ ನೋಡ್ತಿರ್ಬೇಕು ಯಾವ ತರ ಇದೆ ಅಂತ. ಇನ್ನು ಮೂವಿ ರಿವ್ಯೂ ನೋಡೋಣ ಬನ್ನಿ. ಸೂಪರ್ ಸೂಪರ್ ಜೈ ಡಿ ಬಾಸ್ ಸೂಪರ್ ಪಕ್ಕ ಓಡ್ಲೇಬೇಕು. ಜೈ ಡಿ ಬಾಸ್ ಎಷ್ಟು ಹೇಳೋದು ಒಂದೇ ಮೂವಿ, ನೆಕ್ಸ್ಟ್ ಲೆವೆಲ್ ಮೂವಿ. ಎಲ್ಲರೂ ಬಂದು ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ರಿ, ಪಕ್ಕ ಮಾಸ್. ದ ಡೆವಿಲ್ ಇಸ್ ಬ್ಯಾಕ್. ಡೆವಿಲ್ ನೋಡ್ಬೇಕಾದ್ರೆ ಎಲ್ಲರೂ ಬಂದು ಡೆವಿಲ್ ಮೂವಿ ಫುಲ್ ನೋಡಿ. ಸೂಪರ್ 100%. ಆದಷ್ಟು ಬೇಗ ಬಾಸ್ ಹೊರಗಡೆ ಬರ್ತಾರೆ. ಜೈ ಡಿ ಬಾಸ್. ಡಿ ಬಾಸ್ ಏನ್ರಿ ಮೀಡಿಯಾ ಏನ್ ಕಿತ್ಕೊಂತೀರಾ? ಮೂವಿ ಮಾತ್ರ ಮಸ್ತ್ ಐತೆ, ಎಲ್ಲರೂ ಬಂದ್ ನೋಡಿ. ಜೈ ಡಿ ಬಾಸ್. ಲಾಸ್ಟ್ ಜೈ ಡಿ ಬಾಸ್ ಸೈಕ್ ಆಗೈತೆ, ಬಂದ್ ನೋಡಿ. ಜೈ ಡಿ ಬಾಸ್. ಇಂಡಸ್ಟ್ರಿ ಇಟ್ಟು ಬ್ಲಾಕ್ ಬಸ್ಟರ್. ಡಿ ಬಾಸ್ ಡಿ ಬಾಸ್ ಬ್ಲಾಕ್ ಬಸ್ಟರ್. ನೋಡಿ, ಒಂದು ಜೆಂಡ ಹಿಡ್ಕೊಂಡೆ ಬಂದಿದ್ದಾರೆ. ಜೈ ಡಿ ಬಾಸ್. ನೋ ಕಾಮೆಂಟ್ಸ್. ಜೈ ಡಿ ಬಾಸ್ ಮೂವಿ ಮಾತ್ರ ಸೂಪರ್. ಬಂದು ಅಂತಾರೆ ಥಿಯೇಟರ್ ಅಲ್ಲಿ ನೋಡ್ರಿ, ನಾವ್ ಹೇಳೋದ್ಕಿನ್ನ. ಪ್ರಕಾಶ್ ಹುಳ ಬಿಡ್ತೀನಿ ಅಂತ ಹೇಳಿದ್ದ, ಈ ರೇಂಜ್ ಹುಳ ಬಿಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಲಾಸ್ಟಿಗೆ ಸತ್ತಾರು ಬದುಕ್ತಾರು ಅಂತ ಗೊತ್ತಿಲ್ಲ. ಇದು 3ನೇ ಶೋ. ಈಗ ಹೋಗ್ತೀನಿ, ಇನ್ನೊಂದ್ಸಲ ಟಿಕೆಟ್ ತಗೊಂಡು ಹೋಗ್ತೀನಿ, ಇನ್ನೊಂದ್ಸಲ ನೋಡ್ಕೊಂಡ್ ಬಂದಿದ್ದೀನಿ. ನೀವು ಇಲ್ಲೇ ಇರ್ರಿ, ರಿವ್ಯೂ ಕೊಟ್ಟು. ಸ್ಟೋರಿ ಅರ್ಥ ಆಗಿದ್ಯಾ? ಸ್ಟೋರಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನನಗೆ. ಸರಿನಾ? ಸೆಲೆಬ್ರೇಷನ್ ಆಗಿ ಒಂದು ಮೂವಿ ಮಾತ್ರ ಪಕ್ಕ ಸಖತ್. ಇನ್ನೊಂದ್ಸಲ ಹೋಗ್ತೀರಾ? ಇನ್ನೊಂದ್ಸಲ ಹೋಗ್ತೀನಿ. ನೆಕ್ಸ್ಟ್ 3ನೇ ಶೋ ಇದು. ಹೋಗ್ತೀನಿ. 2 ಶೋ ಆಲ್ರೆಡಿ ಇದೆ. 6 ಗಂಟೆದೊಂದು, 9:30 ಈಗ ಮತ್ತೆ ಟಿಕೆಟ್ ತಗೊಂಡು ಹೋಗ್ತೀನಿ. ನೀವು ಇಲ್ಲೇ ಇನ್ನೊಂದ್ಸಲ ರಿವ್ಯೂ ನೋಡ್ತೀನಿ. ಓಕೆ. ಮೂವಿ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಜೈ ಡಿ ಬಾಸ್. ಥ್ಯಾಂಕ್ ಯು. ಮೂವಿ ಏನೋ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸಖತ್ ಟ್ವಿಸ್ಟ್ ಕೊಟ್ಟವನೆ. ಏನಿಲ್ಲ, ಸಖತ್ತಾಗಿದೆ. ಯಾರ್ಯಾರು ಕರೆಕ್ಟ್ ಆಗಿ ಕೌಂಟರ್ ಕೊಡ್ಬೇಕು. ಈಗ ಅಟ್ ಪ್ರೆಸೆಂಟ್ ಏನೇನ್ ಆಗ್ತಿದೆ, MLA ಗಳದ್ದು, ಯಾರ್ಯಾರ್ದು, CM ಎಲ್ಲ ಕರೆಕ್ಟ್ ಆಗಿ ತೋರ್ಸವ್ರೆ. ಇರೋ ಫ್ಯಾಕ್ಟ್ ನ ಕರೆಕ್ಟ್ ಆಗಿ ತೋರ್ಸವ್ರೆ ಅಷ್ಟೇ. ಜೈ ಡಿ ಬಾಸ್. ಪೊಲಿಟಿಕಲ್ ಮೂವಿನಾ? ಪೊಲಿಟಿಕಲ್ ಮೂವಿ ಚೆನ್ನಾಗಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಯಾವ ತರ ಇದೆ? ಚೆನ್ನಾಗಿದೆ. ಅವ್ರಿಗೆ ಹೋಲಿಸ್ಕೊಂಡ್ರೆ ಈಗಿನ ಪರಿಸ್ಥಿತಿಲಿ ಚೆನ್ನಾಗಿದೆ. ಆದಷ್ಟು ಕನ್ನಡ ಫಿಲಂಗಳು ಥಿಯೇಟರ್ಗೆ ಬಂದು ನೋಡೋದು ಕೇಳಿ. ಇದು ನಮ್ಮ ಡೆವಿಲ್ ಬಾಸ್ ಮೂವಿ. ಜೈ ಡಿ ಬಾಸ್. ವೀಕ್ಷಕರೇ, ಇನ್ನು ಡಿ ಬಾಸ್ ಡೈಹಾರ್ಡ್ ಫ್ಯಾನ್ಸ್ ಅಂತೂ ಯಾವ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ. ದಾಸುಂಗೆ ಇವತ್ತು ನಮ್ಮ ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದ ಕಾರಣ ನಮ್ಮ ಮಧುಗಿರಿ ಹುಡುಗರು ನಾವು ಎಲ್ಲರೂ ಸೇರಿ ಒಂದು 500 ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಹುಡುಗರು, ಎಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ ತುಮಕೂರು ಗೇಟ್ ಅಲ್ಲಿ ಒಂದು ನಮ್ಮ ಫ್ಲೆಕ್ಸ್ ಕಟ್ಟಿದ್ವಿ. ನಮ್ಮ ಬಾಸ್ ಸಿನಿಮಾ ಡೆವಿಲ್ 100 ದಿನ ಓಡ್ಲಿ ಅಂತ. ಅದೇ ಜಾಗದಲ್ಲಿ ಇವತ್ತು ಒಂದು 500 ಜನಕ್ಕೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನ ಸಂತರ್ಪಣೆ ಮಾಡಿದೀವಿ. ವಾಟರ್ ಬಾಟ್ಲು ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ. ನಮ್ ಬಾಸ್ ಡೆವಿಲ್ ಸಿನಿಮಾ 100 ದಿನ ಓಡ್ಲಿ. ಮತ್ತೆ ಎಲ್ಲ ಪ್ರೇಕ್ಷಕರು ಹೇಳೋದೊಂದೇ, ಎಲ್ಲಾರು ಚಿತ್ರಮಂದಿರಕ್ಕೆ ಹೋಗಿ ಡೆವಿಲ್ ಸಿನಿಮಾನ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀವಿ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನ ಈ ಡೆವಿಲ್ ಮೂವಿ ನೋಡಿದಿರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.